ಬರ್ತ್ಡೇ ಯಾರ್ದಾಗಿದ್ರೇನು ಕೇಕ್ ಕಟ್ ಮಾಡೋದು ನನ್ನ ಸ್ಟೈಲ್ ಅನ್ನೋದೇ ನಮ್ಮ ಪಾಪು ಸ್ಟೈಲ್. ಅಂತೂ ಇಂತೂ ನಮ್ಮ ಅಕ್ಕನ ಬರ್ತ್ಡೇ ತುಂಬ ಸಂಪ್ರದಾಯವಾಗಿ ಮುಗೀತು. ಬೆಳಗ್ಗೆ ಎದ್ದು ಸ್ಮೂದಿ ಮಾಡಿಕೊಂಡು ನಮ್ಮ ಅಕ್ಕಂಗೆ ಕೊಡಬೇಕು ಅಂತ ಹೋದಾಗ ನಮ್ಮ ಅಕ್ಕ ಯಾವುದೋ ಲೋಕದಲ್ಲಿ ಮುಳುಗೋಗಿದ್ಲು. ನಮ್ಮ ಅಮ್ಮಂಗೂ ಕೊಟ್ಟು ನಾನು ನಮ್ಮ ಪಾಪ ಇಬ್ಬರು ಶೇರ್ ಮಾಡ್ಕೊಂಡು ಕೊಡ್ದು. ಇನ್ನು ನಮ್ಮ ಪಾಪಗೆ ಆಟ ಆಡೋವಂಥ ಸಮಯ ಬಂದೇ ಬಿಡ್ತು. ಅದು ಯಾರ ಜೊತೆ ಗೊತ್ತಾ? ನಮ್ಮ ಚೋಟು ಜೊತೆ. ನಮ್ಮ ಚೋಟು ಕಂಡ್ರೆ ಇವಳಿಗೆ ಯಾಕಷ್ಟು ಇಷ್ಟ ಅಂತ ನಂಗೆ ದೇವರಾಣೆಗೂ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಇನ್ನು ಸಂಜೆ ಆಗ್ತಿದ್ದಂಗೆ ಹೇಗಿದ್ರು ನಮ್ಮ ಅಕ್ಕ ಬಂದಿದ್ಲಲ್ಲ ಅಂತ ನಮ್ಮ ಆಂಟಿ ಮನೆಗೆ ಅಂತ ಹೋದ್ವಿ. ಅಲ್ಲಿ ನಮ್ಮ ಪಾಪು ಎಲ್ಲರ ಜೊತೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಅವಳಿಗೆ ಇಷ್ಟ ಆಗಿದ್ನ ತಿನ್ಕೊಂಡು, ನಮ್ಮ ಪಾಪು ಅಂತೂ ಅಲ್ಲಿ ಹೋದ್ರೆ ಹೆವಿ ಎಂಜಾಯ್ ಮಾಡ್ತಾಳೆ. ಇನ್ನು ನಮ್ಮಮ್ಮ ಗಿಡದಲ್ಲಿ ಹೂ ಬಿಟ್ಟಿತ್ತು ಅಂತ ಹೂವು ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೂ ಕಿತ್ತಾದ್ಮೇಲೆ ಹೆಂಗಸರು ಸುಮ್ಮನೆ ಇರ್ತಾರ? ಇಲ್ಲ, ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ನಮ್ಮ ಅಕ್ಕ ಜಾರ್ ಬಿದ್ದು ಕಾಲ್ನ ಹುಳುಕ್ಸ್ಕೊಬಿಟ್ಟಿದ್ಲು. ಆ ನೋವನ್ನ ಕಡಿಮೆ ಮಾಡಕ್ಕೆ ಅಂತ ನಾವು ಮಸಾಜ್ ಮಾಡ್ಸಕ್ಕೆ ಅಂತ ಒಬ್ರನ್ನ ಕರ್ಸಿದ್ವಿ. ಅವ್ರು ಬಂದು ಚೆನ್ನಾಗಿ ಮಸಾಜ್ ಮಾಡ್ಕೊಟ್ರು. ನಮ್ಮೂರಲ್ಲಿ ಇವರು ಹುಳುಕ್ ಕೀಳಕ್ಕೆ ತುಂಬಾನೇ ಫೇಮಸ್. ನಿಮ್ಮೂರಲ್ಲೂ ಹೀಗೆ ಡಾಕ್ಟರ್ ಮಾಡಕ್ಕಾಗದೇ ಇರೋಂಥದ್ದನ್ನ ಯಾರು ಮಾಡೋರಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.